ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದಲ್ಲಿ ಸ್ವಾತಿ ಮುತ್ತು ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾಗೆ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರು ಸಂಭಾಷಣೆ ಹಾಗೂ ಹಾಡುಗಳನ್ನು ಬರೀತಾರೆ. ಆ ಜರ್ನಿ ಹೇಗೆ ಶುರುವಾಯಿತು, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಓಕೆ ಸರ್, ಸ್ವಾತಿ ಮುತ್ತು ಅಂತ ಸಿನಿಮಾಗೆ ನೀವು ಸಂಭಾಷಣೆ ಮತ್ತು ಸಾಹಿತ್ಯ ಎರಡನ್ನೂ ಬರೀತೀರಾ. ಆ ಜರ್ನಿ ಹೇಗೆ ಶುರು ಆಯಿತು ಸರ್? ನಾನಾಗಲೇ ಹೇಳ್ತಿದ್ದೆ, ಸರೋವರ ಪ್ರೊಡಕ್ಷನ್ಸಿಂದ ಸಿನಿಮಾ ಮಾಡಬೇಕು ಅಂತ ಅವರು ಸ್ವಾತಿ ಮುತ್ತು ಸಿನಿಮಾ ತರ್ತಾರೆ. ಅದು ತುಂಬ ಚಾಲೆಂಜಿಂಗ್ ಸಿನಿಮಾ. ಹೌದು ಹೌದು. ಯಾರಿಗೆ, ನಮ್ಮ ಸುದೀಪ್ ಅವ್ರಿಗೆ. ಯಾಕೆಂದರೆ ಆ ಕಮಲ್ ಹಾಸನ್ ಮಾಡಿರುವಂಥ ಪರ್ಫಾರ್ಮೆನ್ಸು. ಇದು ಇನ್ನೂ ಒಂದು 8ನೇ ಸಿನಿಮಾ ಸ್ವಾತಿ ಮುತ್ತು. ಓಕೆ. ಸುದೀಪ್ 8ನೇ ಸಿನಿಮಾ. ಸೊ ಅವರು 100ನೇ ಸಿನಿಮಾನೂ ಏನೋ ಮಾಡಿರ್ಬೇಕು ಆ ಸಿನಿಮಾ. ಅಂದರೆ ಒಬ್ಬ ಕಲಾವಿದ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ ತನ್ನನ್ನು ತಾನು ಅನ್ನೋದು ಸುದೀಪ್ ಒಳ್ಳೆಯ ಉದಾಹರಣೆ. ಯಾಕೆಂದರೆ ಆ ಪಾತ್ರ ಮಾಡಬೇಕು ಅಂತಂದರೆ ಅದಕ್ಕೊಂದು ಚಾಲೆಂಜು. ಈಗ ಚೆನ್ನಾಗಿ ಮಾಡಲಿಲ್ಲ ಅಂದ್ಕೊಳ್ಳಿ, ಜನ ಬೈತಾರೆ. ಹೌದು ಹೌದು. ಆಯಿತಾ, ಅದಕ್ಕಿಂತ ಚೆನ್ನಾಗಿ ಏನೋ ಮಾಡಬೇಕಾಗಿಲ್ಲ, ಅದನ್ನು ಮ್ಯಾಚ್ ಮಾಡಿದ್ರೆ ಸಾಕು. ಸೊ ಹಿ ಡಿಡ್ ಇಟ್. ತುಂಬ ಅದರೊಳಗೆ ಮುಳುಗಿ ಮಾಡಿದ್ರು. ಡಿ ರಾಜೇಂದ್ರ ಬಾಬು ಅವರು ಭಾಳ ದೊಡ್ಡ ನಿರ್ದೇಶಕರು. ವಿಷ್ಣು ಸರ್, ಅಂಬರೀಷ್ ಅಣ್ಣ, ಇಂಥವ್ರ ಜೊತೆ ಸಿನಿಮಾ ಮಾಡಿದವರು. ರಿಮೇಕ್ಗಳನ್ನು ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಸ್ವಮೇಕಲ್ಲೂ ಯಶಸ್ವಿಯಾಗಿದ್ದಾರೆ. ಒಲವಿನ ಉಡುಗೊರೆ ಅಂತ ಸಿನಿಮಾ ಆಗ್ಬೋದು, ಹಾಲುಂಡ ತವರು ಅನ್ನುವಂಥ ಸಿನಿಮಾ, ಇಂಥ ಸಿನಿಮಾಗಳು ಮಾಡಿ ಯಶಸ್ಸು. ಅವರು ಡೈರೆಕ್ಟ್ರು, ಸಾಹಿತ್ಯ ಪ್ರೇಮಿ. ಅವ್ರು ಭಾಳ ಇಷ್ಟ ಸಾಹಿತ್ಯ. ಲೈನು ಚೆನ್ನಾಗಿದೆ. ನನ್ನ ಉದಯ್ ಶಂಕರ್ ಅಂತ ಕರೆಯೋರು. ಅದು ಯಾಕಂತ ಗೊತ್ತಿಲ್ಲ. ಅವ್ರು ಬಾರೋ ಇಲ್ಲೇ ಉದಯ್ ಶಂಕರ ಅಂತ. ಆ ಥರ ಒಂದು ಬಾಂಡೇಜ್ ಚೆನ್ನಾಗಿತ್ತು ಅವ್ರಿಗೂ ನನಗೂ. ಅವರು ನಿರ್ದೇಶಕರು. ಇದು ರೀಮೇಕ್ ಸಿನಿಮಾ. ನನ್ನ ಒಂದು ಮೊದಲಿನಿಂದ ಇರುವಂಥ ಒಂದು ನನ್ನ ವೈಯಕ್ತಿಕ ಪ್ರಿನ್ಸಿಪಲ್ ಏನಂದರೆ, ನಾನು ರೀಮೇಕ್ ಸಿನಿಮಾ ಮಾಡೋದಿಲ್ಲ. ನಾನು ರೀಮೇಕ್ ವಿರೋಧಿ ಅಂತ ಅಲ್ಲ, ನಾನು ಸಿನಿಮಾ ಮಾಡೋದಿಲ್ಲ ರೀಮೇಕ್ ಸಿನಿಮಾ. ಒಂದು ಅದು ವರ್ಲ್ಡ್ ಸ್ಟ್ಯಾಂಡರ್ಡ್ ಸಿನಿಮಾ ಕಂಟೆಂಟು, ಈ ಕಂಟೆಂಟ್ನ ನಮ್ಮ ಜನಕ್ಕೆ ಹೇಳಲೇಬೇಕು ಅಂತ ಇದ್ದರೆ ನಾನು ಮಾಡ್ಬೋದು, ಅದು ಅಂದ್ಕೊಂಡಿದ್ದೆ. ಈಗ ರೀಮೇಕು ಇಲ್ಲ ಬಿಡಿ, ರೀಮೇಕ್ ಮಾಡೋಕ್ಕೂ ಆಗಲ್ಲ, ಎಲ್ಲ ಸ್ಟ್ರೈಟಾಗಿ ಬರ್ತಾಯಿದ್ದಾರೆ. ಅದು ಒಂದು. ಅಂಡ್ ರೀಮೇಕ್ ಹಾಡುಗಳನ್ನು ನಾನು ಬರೆಯೋದಿಲ್ಲ. ರೀಮೇಕ್ ಸಿನಿಮಾದ ರೀಮೇಕ್ ಹಾಡುಗಳಿಗೆ ರೀಮೇಕ್ ಲಿರಿಕ್ ಮಾಡೋದಿಲ್ಲ ನಾನು ಅನ್ನೋದು ನನ್ನ ಪ್ರಿನ್ಸಿಪಲ್. ಅದರಿಂದ ಸುಮಾರು 60-70 ಸಿನಿಮಾ ಅಥವಾ 100 ಸಿನಿಮಾ ನನ್ನ ಕೈ ತಪ್ಪೋಗಿದೆ. ನನಗೇನು ಅದರ ಬಗ್ಗೆ ವಿಷಾದ ಇಲ್ಲ. ಯಾಕೆಂದರೆ ನಂದು ಒಂದು ಪ್ರಿನ್ಸಿಪಲಲ್ಲಿ ನಾನು ಇದ್ದೀನಿ. ಈಗ ನಾನು ಹಾಡು ಬರೀಲೇಬೇಕು ಅಂತ ಬಂದವನಲ್ಲ ನಾನು. ಹಾಗಾಗಿ ಒಂದು ಪ್ರಿನ್ಸಿಪಲ್ ಅಂದರೆ ರೀಮೇಕ್ ಸಿನಿಮಾಗೆ ನಾನು ಇನ್ನೂ ಚಂದದ್ದೇನೋ ಬರಿಬಹುದು ಅನ್ನೋದು ನನ್ನ ಅನಿಸಿಕೆ. ಈ ಹಾಡು, ಈ ಸಿನಿಮಾ ಬಂದಾಗ ಇದರಲ್ಲಿ ಕೆಲವು ಒಂದೊಂದು ಹಾಡಿಗೂ ಒಂದೊಂದು ವಿಷಯ ಇದೆ. ಕೆಲವು ಪದಗಳನ್ನು ನಾವು ರೀಮೇಕ್ ಮಾಡಿ ಅಲ್ಲಿರೋದನ್ನೇ ಬಳಸ್ಕೋಬೇಕು. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ಲಾಲಿ 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 ಲಾಲಿ, ಇಡೀ ಹಾಡಲ್ಲಿ ಲಾಲಿ ಇದೆ. ಆ ಲಾಲಿ ಬಿಟ್ಟು ನಾನು ಬೇರೆ ಬರೆಯೋಕ್ಕಾಗಲ್ಲ. ಅಂಡ್ ಅದು ಯೂನಿವರ್ಸಲ್, ನಮಗೆ ಯೂನಿವರ್ಸಲ್ ಅಂದರೆ ಕನ್ನಡಕ್ಕೂ ಅದು ಒಗ್ಗುವಂಥದ್ದು. ಸೊ ಲಾಲಿ ಇಟ್ಕೋಬೇಕು, ಆದರೆ ಬರೆದಿರುವ ವಿಷಯಗಳನ್ನು ಬದಲಾಯಿಸಬೇಕು. ಈ ಚಾಲೆಂಜಸ್. ಸುವ್ವಿ ಸುವ್ವಿ, ಆ ಸುವ್ವಿ ಸುವ್ವಿ ಸೂಪರ್ ಡೂಪರ್ ಹಿಟ್ ಪದ ಆ ಹಾಡಿಗೆ, ಅದನ್ನು ಬಿಡೋಕ್ಕಾಗಲ್ಲ, ಅಂಥದ್ದು ಇಟ್ಕೋಬೇಕು. ಈ ಥರ ಬಹಳಷ್ಟು ಚಾಲೆಂಜಸ್ಸು. ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಆ ಸಿನಿಮಾದ 2 ವಿಷಯ ಹೇಳಬೇಕು. ಶ್ರೀಚಕ್ರಧಾರಿಗೆ ಇವತ್ತಿಗೂ ಎಷ್ಟು ದೊಡ್ಡ ಯಶಸ್ಸು. ಅದರಲ್ಲಿ ನಾನೇನು ಮಾಡಿದೆ, ಇದನ್ನು ಕನ್ನಡ ಮಾಡೋದು ಹೇಗೆ, ಇದು ಕನ್ನಡದ ಹಾಡಾಗಬೇಕು ಹೇಗೆ, ಒಂದು ಚಾಲೆಂಜ್ ಅದು. ಅದರಲ್ಲಿ ನಾನೇನು ಮಾಡಿದೆ, ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ, ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ ಅಂತ ಬರೆದೆ. ಕನಕದಾಸರು ಲಿಂಗ ಮತ್ತು ಜಂಗಮ ಕಾನ್ಸೆಪ್ಟು ಬೇರೆ ಯಾವ ಜಗತ್ತಿನ ಯಾವ ಮೂಲೆಯಲ್ಲೂ ಇಲ್ಲ. ಹೌದು ಹೌದು, ಕನ್ನಡದ್ದೇ ಅದು. ಕನ್ನಡದ್ದು.
ಹಂಗಾಗಿ ಅದು ಆ ಹಾಡು ಕನ್ನಡ ಆಗುವ ಪರಿ ಅದು. ಅದನ್ನು ಹಿಂಗೆ ಕನ್ನಡ ಮಾಡೋದಂದರೆ ನಮ್ಮ ಸೊಗಡನ್ನು ತುಂಬಿದ್ದೀವಿ ನಾವು ಅಂತ ಹೇಳ್ತೀವಲ್ಲ ಧೈರ್ಯವಾಗಿ, ಅದೇ ಇದು. ಸೊ ಆ ಥರ ಬರೆದಂಥ ಹಾಡದು. ಆ ಲೈನ್ಸ್ಗೆ ಭಾಳ ಅಪ್ರಿಷಿಯೇಷನ್ ಸಿಕ್ತು ನನಗೆ. ತುಂಬ ಇವತ್ತಿಗೂ ಎಷ್ಟೋ ಜನ ತಾಯಂದರು ನಮ್ಮ ಮಗುನ ಈ ಹಾಡು ಹೇಳಿ ಮಲಗಿಸ್ತಿದ್ದೆ, ಈಗಲೂ ಮಲಗಿಸ್ತೀನಿ, ಈ ಥರ ಹೇಳೋರಿದ್ದಾರೆ. ಸೊ ಅದೊಂದು ನನಗೆ ಭಾಳ ಆ ಹಾಡು ಎಸ್ಪೆಷಲಿ ಆ ಥರದ್ದೊಂದು ಒಳ್ಳೆ ಹೆಸರು ತಂದು ಕೊಟ್ಟಿದೆ. ಅದು ಡಿವೈನ್ ಆಗಿ ಕೂಡ ನಿಮಗೆ ಅದೊಂದು ದೈವಿ ಇದ್ರ ಕೂಡ ಇದೆ, ಅದರಲ್ಲಿ ದೈವಿ ನೆಲೆ ಕೂಡ. ಅದು ಒಂದು ಹಾಡು ಸುವಿ ಸುವಿ ಸುವಾಲಮ್ಮ ಹಾಡಿದೆ. ಅದರಲ್ಲಿ ಒಂದು ಕಂಟೆಂಟ್ ಬರುತ್ತೆ. ವೇಟೂರಿ ಅಂತ ಭಾಳ ದೊಡ್ಡ ರೈಟರು ತೆಲುಗಿನಲ್ಲಿ, ಅವರು ಬರೆದಿರುವಂಥ ಹಾಡದು. ಅದರಲ್ಲಿ ಒಂದು ಪ್ರಯೋಗ ಮಾಡಿರ್ತಾರೆ. ಅಂಡ ದಂಡ ಉಂಡಾಲನಿ కోదండ రాముని నమ్ముకుంటే గుండెలేని మనుషుల్లే నన్ను కొండ కోనలో వదిలేశాడే. ಡಕಾರ ಪ್ರಾಸ ಇಟ್ಕೊಂಡು ಅವರು ಒಂದು ಕತೆ ಬರೀತಾರೆ. ರಾಮಾಯಣದ ಒಂದು ಒಂದು ಸೀತೆಯ ಮನಸ್ಸನ್ನು ಬರೀತಾರೆ. ನಮ್ಮ ಈ ಸಿಚುವೇಶನ್ನು ಅದೇ ಹಾಡು. ಆದರೆ ನಾನು ಅದನ್ನು ಆ್ಯಸ್ ಇಟ್ ಈಸ್ ನಾನು ಬರೆಯೋನಲ್ಲ, ಬರೀಲೇಬೇಕಾದಂಥ ಅನಿವಾರ್ಯ. ಏನು ಮಾಡೋದು? ಹಾಗೆ ನಾನೇನು ಮಾಡ್ತೀನಿ, ಆ ಡಕಾರ ಪ್ರಾಸನೇ ನಾನು ಇಟ್ಕೊಂಡು ಆ ಭಾವ ಬರದೇ ಇರೋ ಹಾಗೆ ನಾನು ಇನ್ನೊಂದು ಭಾವನ ಟ್ರೈ ಮಾಡ್ತೀನಿ, ಇನ್ನೊಂದು ಎಕ್ಸ್ಪ್ರೆಷನ್ ಆ ಲೈನ್ಸ್ಗೆ. ಹೆಂಗೆ ಅಂದರೆ, ಗಂಡ ದೈವ ಅಂದುಕೊಂಡೆ, ತೆಲುಗಲಿಲ್ಲ, ಗಂಡ ದೈವ ಅಂದುಕೊಂಡೆ, ಕೋದಂಡ ರಾಮನ ನಂಬಿಕೊಂಡೆ, ಇದು ತೆಲುಗಲ್ಲಿದೆ. ಕೋದಂಡ ರಾಮನಿ ನಂಬಿಕೊಂಡೆ, ಇದು ತೆಲುಗಲ್ಲಿದೆ. ಫಸ್ಟ್ ಲೈನ್ ತೆಲುಗಲಿಲ್ಲ. ಕೋದಂಡ ರಾಮನ ನಂಬಿಕೊಂಡೆ, ಗುಂಡೆ ಲೇನಿ ಮನುಷ್ಯಲ್ಲೇ ನನ್ನ ಕೊಂಡ ಕೋನಲು ವದಿಲೇಸಾಡೆ. ಹೃದಯನೇ ಇಲ್ಲದೆ ಇರೋ ಮನುಷ್ಯನ ಥರ ನನ್ನನ್ನು ಅಡವಿ ಪಾಲು ಮಾಡಿಬಿಟ್ಟ ಅಂತ ತೆಲುಗಲ್ಲಿ. ನಾನೇನು ಮಾಡಿದೆ, ಕಂಡೋರಾಡೋ ನುಡಿ ಕೇಳಿ ನನ್ನ ಗೊಂಡಾರಣ್ಯಕ್ಕೆ ದೂಡಿದನೆ. ಕತೆ ಇದೆ, ರಾಮಾಯಣದ ಒಂದು ಕತೆ. ಯಾರೋ ಮಾತಾಡಿದ್ದು ಕೇಳಿ ನನ್ನ ಕಾಡಿಗೆ ಕಳಿಸ್ತಾ ಅಂತ. ನಾನು ಹಾಗೆ ಆ ಭಾವನ ಬದಲಾಯಿಸಿದೆ. ಇದು ಈ ಥರದ ಚಾಲೆಂಜಸ್ಸು ನಮಗೆ ಆ ರಿಮೇಕ್ ಸಿನಿಮಾಗಳು ಬರೆಯುವಾಗ ಇದ್ದಿದ್ದು. ಒಂದು ಹೆಮ್ಮೆಯಿಂದ ಹೇಳ್ಕೊತೀನಲ್ಲ, ಅದು ಯಾಕೆ ಅಂದರೆ ನಾನು ಅದನ್ನು ಬೇರೆ ರೀತಿ ಪ್ರೆಸೆಂಟ್ ಮಾಡಿದ್ದೀರಾ. ಅಂದರೆ ನೀವು ಬರ್ದಿದ್ದೀರಾ, ಹೇಳ್ತಿದ್ದೀರಾ, ನಮಗೆ ಅರ್ಥ ಆಗ್ತಿದೆ. ಬಟ್ ನಾವು ಸುಮ್ಮನೆ ಸಿಂಪಲಾಗಿ ಸಾಂಗ್ ಕೇಳಿದ್ರೆ ಇಷ್ಟೆಲ್ಲ ಯೋಚನೆನೂ ಬಂದಿರಲ್ಲ, ಇಷ್ಟೆಲ್ಲ ಹಿಂದೆ ಕತೆ ಇದೆ ಅನ್ನೋದು ನಮಗೆ ಅರ್ಥನೂ ಆಗಲ್ಲ. ಹೌದು, ಪ್ರತಿ ಹಾಡಿನಿಂದ ಒಂದೊಂದು ಕತೆ ಇರುತ್ತೆ. ಪ್ರತಿ ಸಿನಿಮಾಯಿಂದ ಒಂದು ಕತೆ ಇರುತ್ತೆ. ನಾವು ಭಾಳ ಟ್ರೈ ಮಾಡೋದು ಅದನ್ನೇ ಅಲ್ಲ. ಈಗ ನಮ್ಮ ಕ್ರಿಯೇಟಿವಿಟಿ ಅಂದರೆ ಏನು, ನಾವು ಏನೋ ಹೊಸದನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀವಿ. ಅದೇ. ಬಟ್ ಅಂದರೆ ಒಂದು ತಾಯಿ ಬಗ್ಗೆ ಬರಿಬೇಕಾದ್ರೆ ಆಗಲಿ, ಅಥವಾ ತಾಯಿ ಮಗುವಿನ ಸಂಬಂಧ ಬಗ್ಗೆ ಬರಿಬೇಕಾದ್ರೆ ಆಗಲಿ, ಇನ್ಸ್ಪಿರೇಷನ್ ಆಬ್ವಿಯಸ್ಲಿ ನಮ್ಮ ಅಮ್ಮಂದ್ರೇ ಇರ್ತಾರೆ. ಬಟ್ ನೀವು ಬರಿತಾ 3 ಸಾಂಗ್, ಇವಾಗ ಎಕ್ಸಾಂಪಲಿಗೆ ಮಾತಾಡಿದ್ರೆ 3 ಸಾಂಗ್ ಬಗ್ಗೆ ಮಾತಾಡಿದ್ವಿ ನಾವು. 3 ಸಾಂಗು ಡಿಫ್ರೆಂಟ್ ಆಗಿದೆ. ಅವಾಗ ಕನ್ಫ್ಯೂಷನ್ಸ್ ಆಗಲ್ವಾ? ಅಥವಾ ಏನಾದರೂ ಡಿಫ್ರೆಂಟ್ ಮಾಡಬೇಕು ಅಥವಾ ರಿಪೀಟ್ ಎಲ್ಲ ಆಗುತ್ತೆ ಅಂತೆಲ್ಲ ಅನ್ಸಲ್ವಾ? ಎಲ್ಲ ಆಗುತ್ತೆ, ಎಲ್ಲ ಅದನ್ನು ಮೀರಬೇಕು. ಹೌದು, ಅದೆಲ್ಲ ಚಾಲೆಂಜಸ್ ಇರುತ್ತೆ. ಯೋಚನೆ ಮಾಡಬೇಕು, ಅದನ್ನು ಮೀರಿ ಇನ್ನೇನು ಬರಿಬೇಕು ಅಂತ ಯೋಚನೆ ಮಾಡಬೇಕು. ಅದನ್ನೇ ಹೇಳಿ ತಪಸ್ಸು ಅಂತ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಗೆ ಯಾಕೆ ಅಷ್ಟೆಲ್ಲ ನನ್ನ ಹತ್ರ ನಿಘಂಟು ಏನು ಇಟ್ಕೊಂಡಿಲ್ಲ. ಪದ ಹುಡುಕಿ ಪದ ಬರೆಯೋದು ಅದು ಬರಲ್ಲ ನನಗೆ, ಅದು ಗೊತ್ತೇ ಇಲ್ಲ. ಸಿಚುವೇಶನ್ ನಾವು ಅನುಭವಿಸಿದಾಗ ಬಂದೇ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ನಮ್ಮೊಳಗಡೆ ಇದ್ದರೆ ಬರುತ್ತೆ. ನಾವು ಹೆಚ್ಚು ಓದ್ಕೋಬೇಕು, ಜ್ಞಾನವಂತರಾಗಬೇಕು. ಆಗ ಆಟೋಮೆಟಿಕ್ಕಾಗಿ ತಾನೇ ಏನು ಬೇಕೋ ಅದು ಒಳಗಡೆಯಿಂದ ಬರುತ್ತೆ. ಬಟ್ ಒಳಗಡೆ ಇರಬೇಕು ಅಂದರೆ ನಮಗೆ ಗೊತ್ತಿರಬೇಕು ಅಷ್ಟೇ. ಅದಕ್ಕೆ ಬುಕ್ಗಳನ್ನ ಓದಿರ್ಬೇಕು. ಅಂದರೆ ನೋಡಿ ಸರ್, ನಾವು ಮನೇಲಿ ಹೇಳ್ತಿರ್ತಾರೆ ಬುಕ್ಸ್ಗಳನ್ನ ಓದಿ, ಯಾವುದಾದ್ರೂ ಆಯಿತು ಬುಕ್ಸ್ಗಳನ್ನ ಓದಿ ಅಂತ ಹೇಳ್ತಿರ್ತಾರೆ. ಬಟ್ ಇವಾಗಿನ ಕಾಲದವರು ನಮ್ಮನ್ನ ಸೇರ್ಸೇನೆ ಇಗ್ನೋರ್ ಮಾಡ್ಕೊಂಡೇ ಬಂದಿರ್ತೇವೆ. ನಾನು ಒಂದು ಸಣ್ಣ ಇನ್ಸಿಡೆಂಟ್ ನೀವು ಹೇಳಿದ್ದಕ್ಕೆ ಟಕ್ಕಂತ ನೆನಪಾಯ್ತು. ಸಿದ್ದು ಪೂರ್ಣಚಂದ್ರ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ. ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಸುಮಾರು 200 ಅವಾರ್ಡ್ ತೊಗೊಂಡಿದ್ರು ಅವರು, ಇಂಟರ್ನ್ಯಾಷನಲ್ ಅವಾರ್ಡ್ಸ್. ಸಿದ್ದು ಪೂರ್ಣಚಂದ್ರ ಅವರು ಒಂದು ಸ್ಟೇಜಲ್ಲಿ ಹೇಳಿದ್ರು, ನನ್ನ ಹತ್ರ ಬಂದಿದ್ರಂತೆ. ಅವರು
ಡಿಗ್ರಿ ಸಮಯದಲ್ಲಿ ನಾನು ಸರ್ ಸಿನಿಮಾಗೆ ಬರಬೇಕು, ನಿಮ್ಮ ಹತ್ರ ಬರಬೇಕು ಅಂತ. ನಾನು ಆಗ ಅವ್ರಿಗೆ ಹೇಳಿ ಕಳಿಸಿದ್ದೀನಿ, ನೀವೊಂದು ಕೆಲಸ ಮಾಡಿ, ಡಿಗ್ರಿ ಮುಗಿಸ್ಕೊಳ್ಳಿ, ಆಮೇಲೆ ಹೆಚ್ಚು ಓದಿ, ಚೆನ್ನಾಗಿ ಓದ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಆಮೇಲೆ ಬನ್ನಿ ನನ್ನ ಹತ್ರ, ಎಲ್ಲ ಇದಾಗುತ್ತೆ, ಅವಾಗ ನಿಮ್ಗೆ ಶಕ್ತಿ ಬರುತ್ತೆ ಅಂತ ಕಳಿಸಿದ್ದೀನಿ. ಅವರು ಊರು ಯಾವುದೋ ಹಳ್ಳಿ ಹೇಳಿದ್ರು, ಊರಿಗೆ ಹೋಗಿ ಏನು ಓದಬೇಕು ಅಂತ ನಾನು ಕೇಳಿದರೆ, ನೀವು ಏನು ಸಿಕ್ಕಿದ್ರು ಓದಪ್ಪ, ಏನು ಬಿಡಬೇಡ, ಓದು ಅಷ್ಟೇ ಮುಖ್ಯ ಅಂತ ಕಳಿಸಿದ್ದೀನಿ. ಅವ್ರದ್ದು ಏನಾಯ್ತಂತೆ, ಅವರೇ ಮೀಡಿಯಾಗಳಲ್ಲೆಲ್ಲ ಬಂದಿದೆ ಅವ್ರು ಹೇಳಿರೋದು, ಅವ್ರ ಹಳ್ಳೀಲಿ ನಿನ್ನ ಮಗ ಹುಚ್ಚ ಆಗ್ಬಿಟ್ಟಿದ್ದಾನೆ ಅಂತ ಅವ್ರ ಅಪ್ಪನಿಗೆ ಹೇಳೋರಂತೆ. ಯಾಕೆಂದರೆ ಎಲ್ಲಿ ಏನು ಚೀಟಿ ಪೇಪರ್ ಸಿಕ್ಕರೂ ಬಿಡ್ತಾ ಇರಲಿಲ್ಲವಂತೆ ಅವರು ಓದೋದು. ರೋಡಲ್ಲೇನೋ ಪೇಪರ್ ಬಿದ್ದರೆ ಅದು ಎತ್ಕೊಂಡು ಓದೋದು, ಇನ್ನೆಲ್ಲ ಕುಂತಿದ್ರು ಓದೋದು, ಇದಾಗ್ಬಿಟ್ಟಿತ್ತಂತೆ. ಅದನ್ನು ಅವ್ರು ಹೇಳ್ಕೊತಾರೆ. ಅದೆಲ್ಲ ಓದಿದೆ, ಈಗ ಡೈರೆಕ್ಟರ್ ಆಗಿದ್ದೀನಿ. ಇದು 2 ಥರದಲ್ಲಿ ನಾಗೇಂದ್ರ ಪ್ರಸಾದ್ ಹತ್ರ ನಾನು ಹೋದೆ, ಹಿಂಗಾಯಿತು ಅಂತ ಒಂದು, ಮತ್ತು ನಾನು ಓದಿದ್ದಕ್ಕೆ ನನಗೆ ಬೆನಿಫಿಟ್ ಆಯಿತು ಅನ್ನೋದೊಂದು. ನಮ್ಮ ಮುಂದೆನೇ ಉದಾಹರಣೆಗಳಿರ್ತವೆ. ಅದನ್ನೇ ನಾನು ಹೇಳಿದ್ದು, ಹೆಚ್ಚು ಓದ್ಕೊಂಡಷ್ಟು ನಾವು ಗಟ್ಟಿ ಆಗ್ತೀವಿ. ಹೌದು, ಗಟ್ಟಿ ಆದಷ್ಟು ನಮ್ಮಿಂದ ಬರುವ ವಿಷಯಗಳು ಕೂಡ ಗಟ್ಟಿಯಾಗ್ತವೆ, ಗಟ್ಟಿಯಾಗಿರುತ್ತೆ. ಅಂದರೆ ಒಬ್ರಿಗೆ ಏನೋ ಹೇಳ್ತಿದ್ದೀವಿ ಅಂತ ಅಂದಾಗ ನಮ್ಮಲ್ಲಿ ಗೊತ್ತಿದ್ರೆ ಅಷ್ಟೇ ನಾವು ಹೇಳೋಕ್ಕಾಗೋದು, ಮತ್ತು ನಾವು ಅದನ್ನು ಹೇಳಿದ್ದಕ್ಕೆ ತೂಕನೂ ಇರುತ್ತೆ. ಇಲ್ಲ ಅಂತಂದರೆ ನಾವು ಏನೂ ಮಾತಾಡೋಕ್ಕಾಗಲ್ಲ ಆ ಪಾಯಿಂಟಲ್ಲಿ. ಓಕೆ ಸರ್, ಒಂದು ಸಾಂಗನ್ನು ಬರಿಬೇಕಾದ್ರೆ ಒಂದು ಪ್ಯಾಟ್ರನ್ ಅಂತ ಏನಾದರೂ ಇರುತ್ತಾ? ಈಗ ಅಂದರೆ ಪ್ರತಿಯೊಂದಕ್ಕೂ ಒಂದು ಪ್ಯಾಟ್ರನ್ ಅಂತ ಇರುತ್ತೆ, ಅಥವಾ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಥರ ಏನೋ ಒಂದು ಮಾಡ್ಕೊಂಡಿರ್ತಾರೆ ಎಲ್ಲದಕ್ಕೂ. ಅದೇ ರೀತಿ ಸಾಂಗ್ಸ್ಗಳಿಗೆ ಏನಾದರೂ ಇದೆಯಾ? ಸಾಂಗ್ಸ್ಗೆ ರೂಲ್ಸ್ ಅಂತ ಏನೂ ಇಲ್ಲ. ಒಂದೇ ಮ್ಯೂಸಿಕಲ್ ಆಗಿರಬೇಕು ನಾವು ಬರೆಯೋದು, ಪದಗಳು ಕೇಳೋಗನಿಗೆ ಮ್ಯೂಸಿಕಲ್ ಆಗಿರಬೇಕು, ಭಾವ ಚೆನ್ನಾಗಿರಬೇಕು, ಪ್ರಾಸ ಇರಬೇಕು. ಹೌದು ಹೌದು. ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು, ಸಾಸಿವೆ ಎಣ್ಣೆ ಪೂಸಿಕೊಂಡಂತೆ ಸರ್ವಜ್ಞ. ಆದರೆ ಹಂಗಂತ ಪ್ರಾಸಕ್ಕೆ ಪದ್ಯ ಬರೆಯೋದಲ್ಲ, ಪ್ರಾಸ ಪ್ರಯಾಸ ಇಲ್ಲದಂಗೆ ಬರಬೇಕು ಹಾಡಲ್ಲಿ, ಆಗ ಅದು ಚೆಂದ ಇರುತ್ತೆ. ಅಂದರೆ ನಿಮ್ಮ ಹತ್ರ ಎಷ್ಟು ವೊಕ್ಯಾಬ್ಯುಲರಿ ಇದೆ ಅಂತ ನೀವು ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ನಮಗೆ, ಎಲ್ಲದನ್ನು ಜೋಡಿಸಿ ಹೇಳ್ತಿರೋದ್ರಲ್ಲಿ. ಓಕೆ ಸರ್, ಸಂಭಾಷಣೆ ಬರೀತೀರಾ ಇದಕ್ಕೆ, ಸ್ವಾತಿ ಮುತ್ತು ಸಿನಿಮಾಗೆ ಎಕ್ಸಲೆಂಟಾಗಿ ಹಿಟ್ ಆಗುತ್ತೆ. ಮತ್ತು ಸುದೀಪ್ ಅವರ ಅಭಿನಯನೂ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಏನಾದರೂ ಸಪ್ರೇಟಾಗಿ ಅವರು ಪ್ರಿಪೇರ್ ಆಗ್ತಾ ಇದ್ರಾ? ಸಪ್ರೇಟ್ ಪ್ರಿಪ್ರೇಷನ್ ಥರ ಏನು ಕಾಣಲಿಲ್ಲ. ಸುದೀಪ್ ಏನಂದರೆ ಒಂದು ಕತೆ, ಒಂದು ಕ್ಯಾರೆಕ್ಟರ್ ಹೋದಾಗ ಹಿ ಥಿಂಕ್ಸ್, ಯೋಚನೆ ಮಾಡಿ, ನಾನು ಹಿಂಗಿದ್ರಲ್ಲ, ನನ್ನ ಬಾಡಿ ಲ್ಯಾಂಗ್ವೇಜ್ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ಅವರು ಯೋಚನೆ ಮಾಡ್ತಾರೆ. ಸುದೀಪ್ ಅಂದಲ್ಲ, ಎಲ್ಲ ಆರ್ಟಿಸ್ಟು ಮಾಡ್ತಾರೆ, ಮಾಡಿ ಇಂಥ ಪಾತ್ರ ನಾನು ಹಿಂಗಿರಬೇಕು, ಹಿಂಗಿದ್ರೆ ಹಿಂಗೆ ಅಂತ ಅವ್ರು ಒಂದು ಹೋಮ್ ವರ್ಕ್ ಇದ್ದೇ ಇರುತ್ತೆ ಎಲ್ಲ ಕಲಾವಿದರಿಗೆ. ಮತ್ತು ಹೌದು, ಮತ್ತು ಅವರು ಅದರಲ್ಲಿ ವಯಸ್ಸಾಗಿರೋ ಕ್ಯಾರೆಕ್ಟರ್ ಕೂಡ ಮಾಡ್ತಾರೆ ಸಿನಿಮಾ ಎಂಡಿಗೆ ಬರಬೇಕಾದ್ರೆ. ಸಿನಿಮಾ ಮುಗಿದ ಮೇಲೆ ಫಸ್ಟ್ ಕಾಪಿ ನೋಡಿದ್ದು, ಇಲ್ಲಿಂದ ನಾನು ಸುದೀಪ್ ಇಬ್ಬರು ಫ್ಲೈಟಲ್ಲಿ ಚೆನ್ನೈಗೆ ಹೋಗಿ ರಾತ್ರಿ 12 ಗಂಟೆ ಶೋ. ಡೈರೆಕ್ಟ್ರು ನಮ್ಮ ಅರುಣ್ ಅಂತ ಕೋ ಡೈರೆಕ್ಟ್ರು, ಎಡಿಟ್ರು ಇದ್ದರು, ಮತ್ತು ನಾನು ಸುದೀಪ್, ಇಷ್ಟು ಜನ ಸಿನಿಮಾ ನೋಡ್ತೀವಿ ಫಸ್ಟು. ಅದನ್ನು ನೆನಪಾಗುತ್ತೆ. ಪ್ರಸಾದಲ್ಲಿ ಸಿನಿಮಾ ನೋಡ್ತೀವಿ, ಬಂದು ಆಮೇಲೆ ರಿಲೀಸ್ ಆಗುತ್ತೆ, ಚೆನ್ನಾಗಿ ಹೋಗುತ್ತೆ. ಇದೆಲ್ಲ ನೆನಪುಗಳಿಗೆ, ಒಂದು ಸಿನಿಮಾ ಅಂದ ತಕ್ಷಣ ಅದಕ್ಕೊಂದಷ್ಟು ನೆನಪು ಬರ್ತಾ ಇರುತ್ತೆ ನನಗೆ. ಆಪ್ತಮಿತ್ರ ಅಂತ ಒಂದು ಸಿನಿಮಾ ಬರುತ್ತೆ, ಅದರಲ್ಲಿ ನೀವೊಂದು ಸಾಂಗನ್ನು ಬರೀತೀರ, ಪಟ ಪಟ ಆರೋ ಗಾಳಿಪಟ. ಆಪ್ತಮಿತ್ರ ಸಿನಿಮಾ ಎಷ್ಟು ಹಿಟ್ಟಾಯಿತು ಅಂತಂದರೆ ಇವತ್ತು ಹಾಕಿದ್ರೆ ಆ ಸಿನಿಮಾನ ನೋಡ್ತಾರೆ ಜನ. ಆ ಜರ್ನಿ ಹೇಗಿತ್ತು ಸರ್? ನಾನು ಒಂದೇ ಹಾಡು ಬರ್ತಿರೋದು, ಆದರೆ ಅದರ ಸುತ್ತ 100 ನೆನಪುಗಳು, ಆ ಸಿನಿಮಾ ಸುತ್ತ 100 ವಿಷಯಗಳು. ಯಾಕೆಂದರೆ ಮೊದಲನೇದು ವಿಷ್ಣು ಸರ್, ಹೌದು ಹೌದು, ಎರಡನೇದು ದ್ವಾರಕೀಶ್ ಅಂಕಲ್, ಆಮೇಲೆ ಗುರುಕಿರಣ್ ಅವರು, 3 ಜನ. ಇನ್ನು ಉಳಿದಂತೆ ನಮ್ಮ ರಮೇಶ್ ಅರವಿಂದ್ ಸಾರು, ಪ್ರೇಮ ಮೇಡಮ್ಮು. ಅದು ನಾನು ತುಂಬ ವಿಷಯಗಳೇನು ಗೊತ್ತಾ, ನಾನು ದೊಡ್ಡ ಫ್ಯಾನ್ ವಿಷ್ಣು ಸರ್ಗೆ. ಮುಂಚೆ ಅವ್ರಿಗೆ ಒಂದು ಸಿನಿಮಾ, ವಿಷ್ಣು ಸೇನಾ ಸಿನಿಮಾ ಹಾಡು ಬರ್ತಿದ್ದೆ. ನಾನಾಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಯಾವ ಆರ್ಟಿಸ್ಟು ಏನು ಹಾಡಿದ್ರೆ ಚೆನ್ನಾಗಿರುತ್ತೆ, ಫಿಲಾಸಫಿ ಯಾರೋ ಹೇಳಿದ್ರೆ ಚೆನ್ನಾಗಿರುತ್ತಾ ಅಥವಾ ದೊಡ್ಡ ಕಲಾವಿದರು ಹೇಳಿದ್ರೆ ಚೆನ್ನಾಗಿರುತ್ತಾ? ವಿಷ್ಣು ಸಾರು ಪಟ ಪಟ ಹಾರ ಗಾಳಿಪಟ, ಅಲ್ಲಿ ವಿಷ್ಣು ಸಾರು ತತ್ವ ಹೇಳಿದ್ರೆ ಹೆಂಗಿರುತ್ತೆ, ಅದೊಂದು ಸನ್ನಿವೇಶದ ಹಾಡು ಅಷ್ಟೇ.
ಆದರೆ ಅದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡಬೇಕು, ಅದಕ್ಕೆ ಓಪನಿಂಗ್ ಎಲ್ಲ ಮಾಡಾಯಿತು, ಬರದೆ ಪಟ ಪಟ ಹಾರೋ ಗಾಳಿಪಟ, ಇದು ಹಕ್ಕಿ ಅಲ್ಲ ಆದರೂ ಹಾರ್ತೈತಲ್ಲ, ಗುಳಿ ಅಲ್ಲ ಆದರೂ ಕೊಂಬೈತಲ್ಲ, ಈ ಥರದೆಲ್ಲ ಬರದೆ. ಚರಣಕ್ಕೆ ಬಂದಾಗ ಎಷ್ಟೇ ಮೇಲ್ ಹೋದರೂ ಚಿಕ್ಕೋನಾಗೇ ಇರು ಅನ್ನೋ ನೀತಿ ಪಟ ಹೇಳ್ತು ಗುರು. ಹೌದು ಹೌದು ಹೌದು. ಮೇಲೆ ಹೋಗ್ತಾ 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 ಚಿಕ್ಕದಾಗ್ಬಿಡುತ್ತೆ ಪಟ, ಇಲ್ಲಿ ದೊಡ್ಡದಾಗಿ ಕಾಣೋ ಪಟ ಸಣ್ಣಾಗಿ ಕಾಣುತ್ತೆ. ಸೊ ಎಷ್ಟೇ ಮೇಲೆ ಹೋದರೂ ಚಿಕ್ಕೋನಾಗೇ ಇರು ಅನ್ನೋ ನೀತಿ ಪಟನ ಹೇಳ್ತು. ಈ ಥರದ ಏನು ಫಿಲಾಸಫಿಕಲ್ ಲೈನ್ಸು ವಿಷ್ಣು ಸರ್ಗೆ ಚೆನ್ನಾಗಿರುತ್ತೆ ಮಧ್ಯ ಅವ್ರು ಬಂದು ಹಾಡಿದಾಗ ಅಂತ. ಸೊ ಅದು ಬ್ಯೂಟಿಫುಲ್ಲಿ ಪಿಕ್ಚರೈಸರ್ ಸಾಂಗ್ ಅದು. ಆಮೇಲೆ ದ್ವಾರಕೀಶ್ ಅಂಕಲ್ ಅವ್ರದ್ದು ವಿಷ್ಣು ಸರ್ ಜೊತೆ ಆಫ್ಟರ್ ಲಾಂಗ್ ಟೈಮ್ ಒಂದು ಗ್ಯಾಪಲ್ಲಿ ಸಿನಿಮಾ ಮಾಡ್ತಿರೋದು. ಯೋಗಿ ಅವರೆಲ್ಲ ಒಂದು ಆಯಿತು, ಈ ಸಿನಿಮಾ ಆಯಿತು. ಎಷ್ಟು ದೊಡ್ಡ ಸಕ್ಸಸ್ ಆಯ್ತು ಅಂದರೆ ಅದು ತುಂಬ ಮಾತಿಗೆ ಸಿಕ್ಕಿದ್ದೆ 281 ದಿವಸಕ್ಕೆ ನನಗೆ. ಅಂದರೆ ಅಷ್ಟು ಇಡೀ ಕರ್ನಾಟಕ ಸುತ್ತಿದ್ರು ಸಿನಿಮಾ, ಅಷ್ಟು ದೊಡ್ಡ ಹಿಟ್ಟು. ಈ ಥರದ್ದೊಂದು ಎಕ್ಸ್ಪ್ರೆಷನ್ ಆ ಪಿಕ್ಚರ್ನಲ್ಲಿ ಎಕ್ಸ್ಪೀರಿಯನ್ಸು. ಅದರಲ್ಲಿ ಎಂಡ್ ಏನು ಮ್ಯಾಟ್ರ್ ಅಂದರೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಯಾರು ಮಾಡಿದ್ರು ಅಂದರೆ ವಿಷ್ಣು ಸರ್ ಮಾಡಿದ್ರು. ಈ ಸಿನಿಮಾ ಸಕ್ಸಸ್ ಪಾರ್ಟಿ ಅಂತ ಒಂದು ಮಾಡ್ತಾರೆ. ನಾನು ಆಗ ಅಂಬಿ ಅಂತ ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇರ್ತೀನಿ. ಅದರ ಕ್ಲೈಮ್ಯಾಕ್ಸ್ ಡೇ ವಿಷ್ಣು ಸರು ನೇರವಾಗಿ ನನಗೆ ಬಾ ಅಂತ ಕರೀತಾರೆ, ಹೇಳ್ತಾರೆ ಬನ್ನಿ ಈ ಥರ ಕಾರ್ಯಕ್ರಮಕ್ಕೆ ಅಂತ. ಆಯಿತು ಬರ್ತೀನಿ ಸರ್ ಅಂತೀನಿ. ಬಟ್ ಶೂಟಿಂಗ್ ನನಗೆ ಕ್ಲೈಮ್ಯಾಕ್ಸು 500 ಜನ ಜೂನಿಯರ್ಸ್ ಇದ್ದಾರೆ ಅವತ್ತು. ಡೇಟು ಪ್ಲ್ಯಾನಿಂಗ್ ಎಲ್ಲ ಆಗೋಗ್ಬಿಟ್ಟಿದೆ, ಲೊಕೇಶನ್ ಎಲ್ಲ. ನಾನು ಹೋಗೋಕ್ಕಾಗಲಿಲ್ಲ. ಅದೊಂದು ವಿಷಾದ ನನಗೆ ಇವಾಗಲೂ ಇದೆ. ಆ ಕೋಪ ವಿಷ್ಣು ಸರ್ಗೂ ಇತ್ತು. ಅಂದರೆ ಬರಲಿಲ್ಲ ಇವನು ಅನ್ನೋ ಒಂದು ಸಣ್ಣ ಸಿಟ್ಟಿತ್ತು. ಯಾಕೆ ಅಂದರೆ ಆ ಸಿನಿಮಾದಲ್ಲಿ 9 ಜನ ಡೈರೆಕ್ಟರ್ಗಳು ಕೆಲಸ ಮಾಡಿರ್ತಾರೆ. ಆಪ್ತಮಿತ್ರದಲ್ಲಿ ಒಟ್ಟು ಟೆಕ್ನಿಷಿಯನ್ಸ್ನಲ್ಲಿ 9 ಜನ ಡೈರೆಕ್ಟರ್ ಇರ್ತಾರೆ. ಏಕೆಂದರೆ ನಾನೊಬ್ಬ ಡೈರೆಕ್ಟ್ರು, ಅದು ಮುಂಚೆ ನೆಲ್ಲ ಮಾಡಿದ್ದೆ. ಸೊ ನಾನೊಬ್ಬ ಡೈರೆಕ್ಟ್ರು, ಪಿ ವಾಸು ಅವರು ಮೇಯ್ನಾಗಿ, ದ್ವಾರಕೀಶ್ ಅಂಕಲ್, ಇನ್ನು ಬೇರೆ ಬೇರೆಯವರೆಲ್ಲ ಟೆಕ್ನಿಷಿಯನ್ಸ್. ಸೊ ಶಿವರಾಮಣ್ಣ, ಎಲ್ಲ 9 ಜನ ಡೈರೆಕ್ಟರ್ಸು ಒಂದು ಇದೆಲ್ಲ ಶೀಲ್ಡ್ ಎಲ್ಲ ಕೊಡ್ತಾರೆ ಸಿನಿಮಾದು. 9ನೇವನು ನಾನೇ. ನನಗೆ ಆ ಶೀಲ್ಡ್ ಸಿಗಲಿಲ್ಲ, 8 ಜನಕ್ಕೆ ಸಿಕ್ತು. ಇದನ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ಈ ಸಿನಿಮಾ 9 ಜನ ಮಾಡಿದ್ರು ಕೆಲಸ ಮಾಡಿರೋ ಡೈರೆಕ್ಟರ್ಸು ಅಂತ ಹೇಳ್ತಾರೆ. ಆ ಥರದ್ದೇನೋ ಆಯಿತು. ಸೊ ಅದೊಂದು ನನಗೆ ಯಾವತ್ತು ನೆನಪಿರೋಂಥದ್ದು. ಸಾರಿ ಕೇಳಿದೆ ವಿಷ್ಣು ಸರ್ಗೆ, ಆಮೇಲೆ ನಾನು ಶೂಟಿಂಗ್ ಸರ್ ಅಂತ. ಆಮೇಲೆ ಅವ್ರಿಗೆ ಅರ್ಥ ಆಯಿತು, ಸರಿ ಪರವಾಗಿಲ್ಲ ಅಂತ ಸುಮ್ಮನಾದರು. ಇದು ಆಪ್ತಮಿತ್ರ ಸಿನಿಮಾ. ನಮ್ಮ ಸೌಂದರ್ಯ ಮೇಡಮ್ ಬಗ್ಗೆ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ. ಹೈದರಾಬಾದಲ್ಲಿ ನಾವು ಶ್ರೀ ಮಂಜುನಾಥ ಸಿನಿಮಾ ಮಾಡುವಾಗ ಅವರೇ ನಾಯಕಿ ಅಲ್ಲ, ಹೈದರಾಬಾದಲ್ಲಿ ಪ್ರಶಾಂತಿ ಕುಟೀರ ಅಂತ ಒಂದು ಗೆಸ್ಟ್ ಹೌಸ್ ಇತ್ತು. ಪ್ರಶಾಂತಿ ಕುಟೀರದ ಒಂದು ರೂಮ್ ಅವ್ರದ್ದು ಕಾಯಂ ರೂಮ್. ಅವ್ರು ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಇರಲಿಲ್ಲ ಹೈದ್ರಾಬಾದಲ್ಲಿ. ಒಂದು ಹೋಮ್ ಸ್ಟೇ ಥರ ಇರ್ತಿತ್ತದು. ಒಂದು ಒಳ್ಳೆ ಚಂದದ ವಾತಾವರಣದ ಒಂದು ಮನೆ. ಆ ಮನೇಲಿ ಅವ್ರದ್ದೊಂದು ರೂಮು. ಪಾಪ ಅಲ್ಲಿರ್ತಿದ್ರು. ತುಂಬ ಸಾಫ್ಟ್ ಸ್ಪೋಕನ್ನು, ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು ಪ್ರತಿಯೊಂದರಲ್ಲೂ. ಆ ಥರದ ಇದು ಈ ಸಿನಿಮಾದಲ್ಲಿ ನಾವು ಸಿನಿಮಾ ಆಯಿತು, ಎಲ್ಲ ಆಯಿತು. ಸೌಂದರ್ಯ ಮೇಡಮ್ ಅವರ ಬ್ರದರು ಅಮರ್ ಅಂತ, ಅವ್ರದ್ದು ಒಂದು ಎಲೆಕ್ಷನ್ ಸಂಬಂಧಪಟ್ಟಂತೆ ನಾನೇನೋ ಹಾಡು ಬರೆದಿದ್ದೆ. ಹಾಗೆ ಎಲೆಕ್ಷನ್ ನಡೀತಿತ್ತು, ಯಾವುದೋ ಎಲೆಕ್ಷನ್ ಹಾಡು ಬರೆದಿದ್ದೆ. ಇದಾಯಿತು. ಅವರು ನನಗೇನೋ ಒಂದು ಪೇಮೆಂಟ್ ಕೊಡಬೇಕಿತ್ತು. ನಾನು ಫೋನ್ ಮಾಡಿದೆ. ಅವರು ಫೋನ್ ಮಾಡಿಬಿಟ್ಟು, ಇಲ್ಲಿ ನೀವು ಮಲ್ಲೇಶ್ವರಂಗೆ ಬಂದುಬಿಡಿ, ನಾನು ಇದನ್ನೆಲ್ಲೋ ಇದ್ದೀನಿ, ಅಲ್ಲಿಂದ ಬಂದು ಕೊಡ್ತೀನಿ ಅಂದರು. ಆಯಿತು ಸರ್ ಅಂದೆ. 1 ಅವರ್ ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ. ಇಲ್ಲ, ನಾನು ಕರೀಂನಗರ್ ಹೋಗ್ತಾಯಿದ್ದೀನಿ, ಹೈದ್ರಾಬಾದು, ಹೆಲಿಕಾಪ್ಟ್ರಲ್ಲಿ ಹೋಗ್ತಾಯಿದ್ದೀವಿ, ನಾಳೆ ಬಂದುಬಿಡ್ತೀನಿ, ಆಮೇಲೆ ನಿಮಗೆ ಕ್ಲಿಯರ್ ಮಾಡ್ತೀನಿ ಅಂದರು. ಪರವಾಗಿಲ್ಲ ಸರ್, ಹೋಗಿ ಬನ್ನಿ ಅಂದೆ. ಮಲ್ಲೇಶ್ವರಂಗೆ ಹೊರಟಿದ್ದೆ ನಾನು. ಇಲ್ಲ, ನಾವು ಮಲ್ಲೇಶ್ವರಂ ಸಿಗೋದಿಲ್ಲ, ಹೋಗ್ತಾಯಿದ್ದೀವಿ ಬನ್ನಿ ಅಂದರು. ಆಯಿತು ಸರ್ ಅಂದೆ. ಅಷ್ಟೇ, ಅದೇ ಲಾಸ್ಟ್ ನಾನು ಅವ್ರ ಜೊತೆ ಮಾತಾಡಿದ್ದು.
ಅಲ್ಲಿ ಹೋದರು ಇಲ್ಲಿಂದ ಹೋದರು, ಇಲ್ಲೇ ಆಕ್ಸಿಡೆಂಟ್ ಆಯಿತು ಬೆಂಗಳೂರಲ್ಲೇ, ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿ ಹಿಂಗಾಯಿತು. ಸೌಂದರ್ಯ ಅವ್ರ ಜೊತೆ ನಾವು ಶ್ರೀ ಮಂಜುನಾಥ ಮಾಡಿದಾಗಲಿ, ಯಾಕೆಂದರೆ ಆ ಕ್ಯಾರೆಕ್ಟರ್ ನಾವು ಡಿಸೈನ್ ಮಾಡಿದ್ವಿ, ಹಿಂಗಿರ್ಬೇಕಂತ, ಅದು ನಂಗೆ ಆ್ಯಕ್ಟ್ ಮಾಡಿದ್ರು. ಅದು ಅವರೇ ಈ ಸಿನಿಮಾಗೆ ಅಂದಾಗ ಇನ್ನೊಂದಷ್ಟು ಖುಷಿ ಅಲ್ಲ ನಮ್ಗೆ ಅವಾಗ. ಆಮೇಲೆ ಇದೊಂದು ದುರಂತ ಆಯಿತು ನಮಗೆ, ಅದೊಂದು ಬೇಜಾರಿದೆ ಇವತ್ತು. ಹೌದು ಹೌದು, ಅಂದರೆ ಅದ್ಭುತ ಕಲಾವಿದನ ಕನ್ನಡ ಇಂಡಸ್ಟ್ರಿ ಕಳ್ಕೊಂತು. ಆಮೇಲೆ ನನ್ನ ಕೆರಿಯರ್ನಲ್ಲಿ ಸಿನಿಮಾ ಬೆಸ್ಟ್ ಸಿನಿಮಾಸಲ್ಲಿ ಅಂದರೆ ಬಿಗ್ ಸಿನಿಮಾಸ್, ದೊಡ್ಡದಾಗಿ ಅತಿ ಹೆಚ್ಚು ದಿನ ಓಡಿರುವಂಥ ಸಿನಿಮಾಗಳಲ್ಲಿ ಆಪ್ತಮಿತ್ರ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಓಕೆ, 3,000 ಹಾಡುಗಳನ್ನ ಬರೆದಿದ್ದೀರಾ, ಅದರಲ್ಲಿ ಹೈಯೆಸ್ಟ್ ಪೇಮೆಂಟ್ ಯಾವುದು ಅಂತ ಹೇಳ್ಬೋದಾ? ಅಂದರೆ ರೆಮ್ಯುನರೇಷನ್ ವಿಷಯ ಬಿಡಿ, ನನಗೆ ನೆನಪೇ ಇಲ್ಲ. ತೆಗೆದುಕೊಂಡ ದುಡ್ಡು ಮರ್ತೋಗುತ್ತೆ, ಮಾಡಿದ ಕೆಲಸ ಅಷ್ಟೇ ಉಳಿಯುತ್ತೆ. ಹೌದು ಹೌದು, ಯಾರಿಗೂ ನನಗೂ ನೆನಪಿಲ್ಲ ಯಾರು ಯಾವುದು ಏನು ಅಂತ. ಬಟ್ ಹಣ, ಯಾಕೆಂದರೆ ಎಷ್ಟೋ ಹಾಡುಗಳನ್ನು ನಾವು ಪೇಮೆಂಟೇ ಇಲ್ಲದೆ ಬರೆದಿದ್ದೀವಿ. ಹೌದು ಸರ್, ಹೌದು 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 ಅಲ್ವಾ? ಹೌದು. ಸೊ ಹಾಗಾಗಿ ಪೇಮೆಂಟ್ ಮ್ಯಾಟ್ರ್ ಆಗಲ್ಲ, ಹಾಡು ಮ್ಯಾಟ್ರ್ ಆಗುತ್ತೆ. ನಾನು ನೋಡಿ ಹಂಗಂತ ಇದು ಕಡಿಮೆ ದುಡ್ಡು, ಇದೊಂದು ಸಣ್ಣ ಸಿನಿಮಾ, ಇದು ಹಿಂಗೆ ಆ ಥರ ಇರೋದಿಲ್ಲ. ಭಾಳ ಸ್ಪಷ್ಟವಾಗಿ ಯಾವುದೇ ದೊಡ್ಡ ಸಿನಿಮಾಗೆ ಬರೆಯುವ ಅದೇ ಎಚ್ಚರಿಕೆ, ಅದೇ ಶ್ರದ್ಧೆ ಎಲ್ಲ ಸಿನಿಮಾಗೂ ಇರುತ್ತೆ. ಹಂಗಿರೋದಕ್ಕೆ ಇಲ್ಲಿವರೆಗೂ ನಾನು ಅದನ್ನೇ ಹೇಳೋಣ ಅಂತ ಬರ್ತಿದ್ದೆ. ಹಂಗೇನಾದರೂ ಇಲ್ಲ ಇವರು ಇಷ್ಟು ಕಮ್ಮಿ ಕೊಟ್ಟಿದ್ದಾರೆ, ಇದಕ್ಕೆ ಮಾತ್ರ ಮಾಡೋಣ ಅನ್ನೋ ಮಂದಿದ್ರೆ 3,000ವರೆಗೂ ಮಾಡೋಕ್ಕಾಗ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು ಆವಾಗ. ಆಮೇಲೆ ಗೊತ್ತಾಗ್ಬಿಡುತ್ತೆ ಸರ್, ಡೈರೆಕ್ಟರ್ಸ್ಗಾಗಲಿ ಇಂಡಸ್ಟ್ರಿಗಾಗಲಿ ಗೊತ್ತಾಗ್ಬಿಡುತ್ತೆ, ಅವ್ರು ಹೆಂಗೆ ಕೊಡ್ತಾರೋ ಹಂಗೆ ಬರ್ಕೊಡ್ತಾರಪ್ಪ, ಬೇಡ ಅವ್ರ ಹತ್ರ ಅಂತ. ಒಂದು ಸತಿ ಮಾತು ಬಂದ್ಬಿಟ್ರೆ, ಒಂದು ಸತಿ ಬಂದರೆ ಮುಗೀತು ಇನ್ನು ಇಂಡಸ್ಟ್ರಿಯಲ್ಲಿ ಅಂತ. ಸಣ್ಣ ಸಿನಿಮಾ ಅಂತ ಏನು ಬರ್ತಾರಲ್ಲ, ಬಡ್ಜೆಟ್ ವೈಸ್ ಸಣ್ಣ ಸಿನಿಮಾ ಎಲ್ಲ ಒಂದೇ, ಬಡ್ಜೆಟ್ ವೈಸ್ ಸಣ್ಣ ಸಿನಿಮಾ ಅಂತ ಬರ್ತಾರಲ್ಲ, ಅಂಥ ಸಿನಿಮಾಗಳು ಗೆಲ್ಲಬೇಕು ಅಂತ ಜಾಸ್ತಿ ಕೆಲಸ ಮಾಡ್ತೀವಿ. ಯಾಕೆಂದರೆ ಅಂಥ ಒಳ್ಳೆ ಕಂಟೆಂಟ್ ಇದ್ದರೆ, ಒಳ್ಳೆ ಕಂಟೆಂಟ್ ಅಂಥ ಸಿನಿಮಾ ಗೆದ್ದರೆ ಅದಕ್ಕೆ ಹೆಚ್ಚು ಹೆಸರು ನಮಗೆ ಬರುತ್ತಾಗ. ಹೌದು ಹೌದು. ಉದಾಹರಣೆಗೆ ದುನಿಯಾ ಇದೆ, ನಡುವೆ ಅಂತರವಿರಲಿ ಇದೆ, ತುಂಬ ಸಿನಿಮಾಗಳಿದ್ದಾವೆ ಆ ಥರ ಗೆದ್ದಿರೋಂಥ ಸಿನಿಮಾಗಳು. ಚಿಕ್ಕದಾಗಿ ಶುರು ಮಾಡಿ ಅದೇನೋ ಪಾಪ ಅವ್ರವ್ರು ಇದರಲ್ಲಿ ಮಾಡಿರ್ತಾರೆ, ಅಂಥದ್ದು ದೊಡ್ಡ ಹಿಟ್ ಆಗಬೇಕು. ಯಾಕೆಂದರೆ ಅದು ಅವರೆಲ್ಲರದ್ದು ಅದೊಂದು ತಪಸ್ಸದು. ಹೌದು ಸರ್, ಹೌದು. ಅವರು ಅವತ್ತಿನ ಸಂಪನ್ಮೂಲ ಏನಿರುತ್ತೋ ಅದನ್ನ ಇಟ್ಕೊಂಡು ಒಂದು ತಪಸ್ಸು ಥರ ಮಾಡಿರ್ತಾರೆ. ಹೌದು, ಅಂದರೆ ಹೊರಗಡೆಗೆ ಸಿನಿಮಾ ಇಷ್ಟೇ ಅಪ್ಪ, ಸಿನಿಮಾ ಆ್ಯಕ್ಟ್ ಮಾಡ್ತಾರೆ, ಅವ್ರು ಹೇಳ್ಕೊಟ್ಟಿರ್ತಾರೆ, ಇವ್ರು ಮಾಡ್ತಾರೆ, ಹೋಗ್ತಾರೆ, ಮುಗೀತು ಅನ್ನೋ ಥರ ಇರುತ್ತೆ ಹೊರಗಡೆ ಜನಕ್ಕೆ. ಬಟ್ ಹಿಂದೆ ಎಷ್ಟು ಜನ ಕಷ್ಟಪಟ್ಟಿರ್ತಾರೆ, ಎಷ್ಟು ಜನದ ಶ್ರಮ ಇರುತ್ತೆ, ಅಲ್ಲಿ ಕೆಲಸ ಮಾಡಿರೋರ್ಗೆ ಅಷ್ಟೇ ಗೊತ್ತಿರುತ್ತೆ. ಸ್ಪೆಷಲಿ ರೈಟರ್ಸ್ ಅಂತ ಬಂದಾಗ ಅವ್ರಗಳ ಶ್ರಮ ಇನ್ನೂ ಜಾಸ್ತಿ ಮ್ಯಾಟರ್ ಆಗುತ್ತೆ. ಏನಕ್ಕಂದರೆ ಹೋಲ್ ಸಿನಿಮಾ ಅವ್ರ ಮೇಲೆ ನಿಂತಿರುತ್ತೆ. ಹಾಂ ಸರ್, ಇಷ್ಟು ದೂರ ಬಂದು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ನ ಇಷ್ಟು ಅಚ್ಚುಕಟ್ಟಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರು ಸ್ವಾತಿ ಮುತ್ತು ಸಿನಿಮಾಗೆ ಸಂಭಾಷಣೆ ಹಾಗೂ ಹಾಡುಗಳನ್ನು ಬರೆದಿರ್ತಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ ಸಿನಿಮಾ ಹೇಗೆ ಶುರು ಆಯಿತು, ಆ ಸಿನಿಮಾದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಸಂಪೂರ್ಣವಾಗಿ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.